ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಶುಭೋದಯ. ಫ್ರೆಂಡ್ ನೀವು ನೋಡ್ತಾ ಇದ್ದೀರಾ ಬಾಬು ಜಾನ್ MJ ಚಾನಲ್. ಫ್ರೆಂಡ್, ನೀವ್ಯಾರೆಲ್ಲ ಫೋನ್ಪೇ ಯೂಸ್ ಮಾಡ್ತಾ ಇದ್ದೀರಲ್ಲ, ಈ ಒಂದು ಫೋನ್ಪೇ ಯೂಸ್ ಮಾಡೋರು ಈ ಒಂದು ವಿಡಿಯೋನ ನೀವು ಕೊನೆಯ ತನಕ ನೋಡಿ ಫ್ರೆಂಡ್. ಯಾಕಪ್ಪ ಅಂದರೆ ನಿಮ್ಮ ಒಂದು ದುಡ್ಡು ನಿಮ್ಮ ಒಂದು ಫೋನ್ಪೇಲಿ ಇರುವಂಥ ನಿಮ್ಮ ಒಂದು ಅಕೌಂಟ್ನಲ್ಲಿ ಇರುವಂಥ ಅಕೌಂಟಿಗೆ ಫೋನ್ಪೇ ಲಿಂಕ್ ಇರುವಂಥ ಅಕೌಂಟ್ನಲ್ಲಿ ದುಡ್ಡು ನಿಮಗೆ ಯಾವುದೇ ಒಂದು ತೊಂದರೆ ಇಲ್ಲದಾಗೆ ಸೇಫಾಗಿ ಇರಬೇಕಂದ್ರೆ ನೀವು ಫೋನ್ಪೇಲಿ ಈ ಒಂದು ಕೆಲಸ ಮಾಡಲೇಬೇಕು ಫ್ರೆಂಡ್. ಅದು ಯಾವೊಂದು ರೀತಿ ಕೆಲಸ ಮಾಡಬೇಕು, ಹಾಗೆ ನಿಮ್ಮೊಂದು ದುಡ್ಡು ಸೇಫಾಗಿರ್ಬೇಕಂದ್ರೆ ಈ ಒಂದು ಟಿಪ್ಸ್ ನೀವು ಯೂಸ್ ಮಾಡಿ. ಈ ಟಿಪ್ಸ್ ಮೂಲಕ ನೀವು ಯೂಸ್ ಮಾಡ್ತಾ ಇದ್ದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಫ್ರೆಂಡ್. ಅದು ಯಾವ ರೀತಿ ತೊಂದರೆ ಆಗುತ್ತೆ, ಆ ತೊಂದರೆಗೆ ಏನು ಸೊಲ್ಯೂಷನ್ ಅನ್ನೋದು ಕೂಡ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡೋಕ್ಕೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿ ಒಂದು ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ನೀವು ಯಾರಿಗಾದರೂ ದುಡ್ಡು ಕಳಿಸ್ಬೇಕು ಅಂದರೆ, ಅಥವಾ ನೀವು ಎಲ್ಲೇ ಹೋಗಿ ಶಾಪಲ್ಲಿ ದುಡ್ಡು ಕಳಿಸ್ಬೇಕು ಅಂದರೆ ನಿಮ್ಮ ಹಿಂದ್ಗಡೆ ಯಾರೋ ಇರ್ತಾರೆ ಫ್ರೆಂಡ್. ಯಾರು ಇರ್ತಾರೆ ನಿಮಗೆ ಗೊತ್ತಾಗಲ್ಲ. ನೀವೇನು ಮಾಡ್ತೀರ ಅಂದರೆ ಸ್ಕ್ಯಾನ್ ಮಾಡ್ತೀರಾ, ದುಡ್ಡು ಕಳಿಸ್ತೀರ, ಯಾರ್ದೋ ಫೋನ್ ನಂಬರ್ ತೊಗೊತೀರಾ, ಆ ಒಂದು UPI ಪಿನ್ ಎಂಟ್ರಿ ಮಾಡ್ತೀರಾ, ಕಳಿಸ್ತೀರ. ಆದರೆ ಈ ಒಂದು UPI ಪಿನ್ನು ಎಂಟ್ರಿ ಮಾಡೋ ಒಂದು ಟೈಮ್ನಲ್ಲಿ ಹಿಂದ್ಗಡೆ ಯಾರು ಇರ್ತಾರೆ ಅನ್ನೋದು ನಿಮಗೆ ಗೊತ್ತಾಗಲ್ಲ. ಅಥವಾ ಯಾರೋ ನೋಡಿಕೊಂಡು ಪಿನ್ನ ನೀವು ಕಳಿಸ್ತೀರಾ, ನೀವು ಕಳಿಸಿ ಎಲ್ಲೋ ಮೊಬೈಲ್ ಇಟ್ಟು ಹೋಗ್ತೀರಾ, ಆವಾಗ ಅವರು ಕೂಡ ನಿಮ್ಮೊಂದು ದುಡ್ಡು ಯೂಸ್ ಮಾಡುವಂಥ ಸಾಧ್ಯತೆ ಇರುತ್ತೆ ಫ್ರೆಂಡ್. ಅಥವಾ ನಿಮಗೆ ಯಾರ್ಯಾರ್ದು ನಿಮ್ಮ ಫ್ರೆಂಡ್ ಆಗಲಿ ಅಥವಾ ನಿಮಗೆ ಯಾರೇ ಆಗಲಿ ಫ್ರೆಂಡ್, ನಿಮ್ಮೊಂದು ಪಿನ್ UPI ಪಿನ್ನ ಅವ್ರಿಗೆ ಗೊತ್ತಾಗ್ತಿ ಅಂತ ಗೊತ್ತಾದ ತಕ್ಷಣ ನೀವು ಎಲ್ಲೇ ಮೊಬೈಲ್ ಇಟ್ಟಿರಿ ಅಥವಾ ಯಾವುದೋ ಕೈಯಲ್ಲಿ ಕೊಟ್ಟಾಗ ಅವರು ನಿಮ್ಮೊಂದು ದುಡ್ಡನ್ನ ಅವರು ಟ್ರಾನ್ಸ್ಫರ್ ಮಾಡ್ಕೊಳ್ಳೋವಂಥ ಅವಕಾಶ ಇರುತ್ತೆ ಫ್ರೆಂಡ್. ಹಾಗಾಗಿ ಏನಂತೀನಿ ನಾನು, ಯಾರೆಲ್ಲ ಫೋನ್ಪೇ ಯೂಸ್ ಮಾಡ್ತಿದ್ದೀರಲ್ಲ, ನೀವು ಫೋನ್ಪೇ ಯೂಸ್ ಮಾಡೋರು UPI ಪಿನ್ ಇರುತ್ತೆ ನೋಡ್ಕೊಳ್ಳಿ. ಆ ಒಂದು UPI ಪಿನ್ನ ಆವಾಗವಾಗ ಚೇಂಜ್ ಮಾಡ್ಕೊತಾ ಇರಬೇಕು ಫ್ರೆಂಡ್. ಒಂದೇ ರೀತಿ ನೀವು UPI ಪಿನ್ ಏನಾದರೂ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಖಂಡಿತ ಪ್ರಾಬ್ಲಮ್ ಆಗೇ ಆಗುತ್ತೆ ಒಂದಲ್ಲ ಒಂದು ದಿವಸ. ನಿಮ್ಮ ಹತ್ರ ಚೆನ್ನಾಗಿರೋವಂಥ ಫ್ರೆಂಡು, ಹಾಗೆ ಆ ಜೀವ ಕೊಡುವಂಥ ಫ್ರೆಂಡ್ ಇದ್ದರೆ ಓಕೆ ಫ್ರೆಂಡ್, ಭಾಳ ಜನ ಇರ್ತಾರೆ ಅಂಥ ಫ್ರೆಂಡ್, ಭಾಳ ಜನ ಇರ್ತಾರೆ. ಆದರೆ ಕೆಲವೊಂದಿಷ್ಟು ಜನ ಈ ರೀತಿ ಇರ್ತಾರೆ. ಫೋನ್ ಕೊಟ್ಟಾಗ ದುಡ್ಡು ತೊಗೊಳೋದು, ಅವರೊಂದು ಮೊಬೈಲ್ ಹಾಕ್ಕೊಳೋದು, ಅದಕ್ಕೆ ಯಾರಿಗ್ಯಾಗೋ ಹಾಕಿ ನನಗೆ ಗೊತ್ತಿಲ್ಲ ಅನ್ನೋದು, ಈ ರೀತಿ ಇರ್ತಾರೆ, ಕಮ್ಮಿ ಜನ ಇರ್ತಾರೆ. ಹಾಗಾಗಿ ನಾನು ಹೇಳ್ತೇನೆ ಅಂದರೆ, ನೀವು ಫೋನ್ಪೇ ಯೂಸ್ ಮಾಡೋರು ತಿಂಗಳಿಗೊಂದು ಸಲ ನಿಮ್ಮ ಒಂದು UPI ಪಿನ್ನ ಚೇಂಜ್ ಮಾಡ್ಕೊಳ್ಳಿ ಫ್ರೆಂಡ್. ಚೇಂಜ್ ಮಾಡ್ಕೊಳ್ಳಿಂದ ನಿಮ್ಮ ಹತ್ತಿರ ಇರೋವಂಥವ್ರಿಗೆ ಗೊತ್ತಾಗಲ್ಲ. ಆವಾಗವಾಗ ಚೇಂಜ್ ಮಾಡ್ತಾಯಿರಿ ಫ್ರೆಂಡ್. ಚೇಂಜ್ ಮಾಡಿದ್ರೆ ನಿಮ್ಮೊಂದು ದುಡ್ಡು ಸೇಫ್ ಆಗಿರುತ್ತೆ ಫ್ರೆಂಡ್. ಒಂದೇ ಥರ ಇದು ನೀವು ಏನಾದರೂ ಯೂಸ್ ಮಾಡ್ತಾಯಿದ್ರೆ ನಿಮಗೆ ಖಂಡಿತ ಒಂದಲ್ಲ ಒಂದು ದಿವಸ ಪ್ರಾಬ್ಲಮ್ ಆಗುತ್ತೆ. ನಿಮ್ಮೊಂದು ದುಡ್ಡು ಹೊಗೆ ಆಗುತ್ತೆ. ಹುಷಾರು ಫ್ರೆಂಡ್. ಈ ಒಂದು ನಿಮಗೆ ಫೋನ್ಪೇಲಿ ವಿಷಯ ತಿಳಿಸಿದ್ದೀನಿ, ಈ UPI ಪಿನ್ನ ಹೇಗೆ ಯೂಸ್ ಮಾಡೋಂಥ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ನಿಮಗೆ ಅನಿಸಿದ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ ಅಂತ ಈ ವಿಡಿಯೋಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಅಂತ ವಿಡಿಯೋ ಶೇರ್ ಟೇಕ್ ಕೇರ್, ಬಾಯ್.